ಕಾಟ್ಲೆ ಕಿಚನ್ ಸೀಸನ್ 2 ನ ವಿನ್ನರ್ ಆಗಿ ಸೂರಜ್ ಸಿಂಗ್ ಹೊರಹೊಮ್ಮಿದ್ದಾರೆ. ಹಾಗಾದ್ರೆ ಸೂರಜ್ ಸಿಂಗ್ ಅವರಿಗೆ ಸಿಕ್ಕ ಬಹುಮಾನ ಎಷ್ಟು? ವಿನ್ನರ್ ಆದ ಸೂರಜ್ ಸಿಂಗ್ ಅವರಿಗೆ 3 ಲಕ್ಷ ನಗದು ಬಹುಮಾನ ಜೊತೆಗೆ ಟ್ರೋಫಿ ಮತ್ತು ಗಿಫ್ಟ್ ಹ್ಯಾಂಪರ್ಸ್ ಗಳು ಸಿಕ್ಕಿವೆ. ಅಂದರೆ ಈ ಸೀಸನ್ ನ ಕೊನೆಯ ಹಂತದಲ್ಲಿ ಸೂರಜ್ ಸಿಂಗ್ ತಮ್ಮ ಅಡುಗೆ ಪ್ರತಿಭೆ ಮತ್ತು ವಿಭಿನ್ನ ಪ್ರಯತ್ನಗಳ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಕಾಟ್ಲೆ ಕಿಚನ್ ನಲ್ಲಿ ಸ್ಪರ್ಧೆ ಅಂದ್ರೆ ಸುಲಭದ ಮಾತಲ್ಲ. ಪ್ರತಿ ಎಪಿಸೋಡ್ ನಲ್ಲೂ ಹೊಸ ಟಾಸ್ಕ್ ಗಳು, ಹೊಸ ಅಡುಗೆಗಳು ಮತ್ತು ಸಮಯದೊತ್ತಡ ಇರುತ್ತದೆ. ಅದರಲ್ಲೂ ಕೊನೆಯ ಹಂತ ತಲುಪಿದ ಮೇಲೆ ಸ್ಪರ್ಧೆ ಇನ್ನಷ್ಟು ಕಠಿಣವಾಗುತ್ತದೆ. ಹಲವು ಸ್ಪರ್ಧಿಗಳನ್ನು ಹಿಂದಿಕ್ಕಿ ಫೈನಲ್ ಹಂತಕ್ಕೆ ಬಂದ ಸೂರಜ್ ಸಿಂಗ್ ಕೊನೆಗೆ ತಮ್ಮ ಪ್ರತಿಭೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿ ಸೀಸನ್ 2 ನ ಚಾಂಪಿಯನ್ ಆಗಿದ್ದಾರೆ. ಇನ್ನು 2ನೇ ಸ್ಥಾನ ಪಡೆದವರು ಭವಿಷ್ ಅವರು ರನ್ನರ್ ಅಪ್ ಆಗಿದ್ದು ಅವರಿಗೆ 1 ಲಕ್ಷ ನಗದು ಬಹುಮಾನ ಸಿಕ್ಕಿದೆ. ಅವರು ಕೂಡ ಇಡೀ ಸೀಸನ್ ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದು ಫೈನಲ್ ನಲ್ಲಿ ಸೂರಜ್ ಸಿಂಗ್ ಗೆ ಉತ್ತಮ ಪೈಪೋಟಿ ನೀಡಿದ್ದಾರೆ. ಇನ್ನು ಕರಿಬಸಪ್ಪ ಕೂಡ ಈ ಸೀಸನ್ ನ ಪ್ರಮುಖ ಸ್ಪರ್ಧಿಗಳಲ್ಲಿ ಒಬ್ಬರು. ಕರಿಬಸಪ್ಪ ಅವರಿಗೆ ಕಾಟ್ಲೆ ಆಫ್ ದಿ ಸೀಸನ್ ಎಂಬ ವಿಶೇಷ ಗೌರವವೂ ದೊರೆತಿದೆ. ಆದರೆ ಕರಿಬಸಪ್ಪ ಅವರಿಗೆ ಸಿಕ್ಕ ನಗದು ಬಹುಮಾನದ ಮೊತ್ತದ ಬಗ್ಗೆ ಅಧಿಕೃತ ಮಾಹಿತಿ ಸ್ಪಷ್ಟವಾಗಿ ಲಭ್ಯವಿಲ್ಲ. ಹೀಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆ ಬೇರೆ ಮೊತ್ತಗಳು ಹರಿದಾಡುತ್ತಿದ್ದರೂ ಖಚಿತ ಮಾಹಿತಿ ಇಲ್ಲದೆ ನಾವು ಯಾವುದೇ ಮೊತ್ತವನ್ನು ಹೇಳುವುದು ಸರಿಯಲ್ಲ. ಒಟ್ಟಿನಲ್ಲಿ ನೋಡುವುದಾದರೆ ಕಾಟ್ಲೆ ಕಿಚನ್ ಸೀಸನ್ 2 ವಿನ್ನರ್ ಸೂರಜ್ ಸಿಂಗ್, ವಿನ್ನರ್ ಬಹುಮಾನ 3 ಲಕ್ಷ, ರನ್ನರ್ ಅಪ್ ಭವಿಷ್ ಅವರಿಗೆ 1 ಲಕ್ಷ, ಕರಿಬಸಪ್ಪ ಕಾಟ್ಲೆ ಆಫ್ ದಿ ಸೀಸನ್. ಕಾಟ್ಲೆ ಕಿಚನ್ ಸೀಸನ್ 2 ಅನ್ನು ಪ್ರೀತಿಯಿಂದ ನೋಡಿದ ಎಲ್ಲಾ ಪ್ರೇಕ್ಷಕರಿಗೂ ಈ ಸೀಸನ್ ಖಂಡಿತವಾಗಿಯೂ ನೆನಪಿನಲ್ಲಿ ಉಳಿಯುತ್ತದೆ. ಸೂರಜ್ ಸಿಂಗ್ ಅವರಿಗೆ ಈ ಗೆಲುವಿಗೆ ಅಭಿನಂದನೆಗಳು. ನಿಮಗೆ ಕಾಟ್ಲೆ ಕಿಚನ್ ಸೀಸನ್ 2 ನಲ್ಲಿ ಯಾರು ಹೆಚ್ಚು ಇಷ್ಟವಾಗಿದ್ದಾರೋ, ಸೂರಜ್ ಸಿಂಗ್, ಭವಿಷ್ ಅಥವಾ ಕರಿಬಸಪ್ಪ? ನಿಮ್ಮ ಉತ್ತರವನ್ನು ಕಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಧನ್ಯವಾದಗಳು.